ಪನ್ನೀರ್ ಪ್ರಿಯರಿಗೆ ಬಿಗ್ ಶಾಕ್. ಆಹಾರ ಸೇವಿಸುವ ಮೊದಲು ಎಚ್ಚರ. ಒಂದಾದ ಮೇಲೊಂದರಂತೆ ಆಹಾರದಲ್ಲಿ ಕಳಪೆ ಹಾಗೂ ಕಲಬೆರಕೆ ಗುಣಮಟ್ಟ ಹೊರಬೀಳ್ತಾ ಇದೆ. ಟ್ಯಾಟೂ ಪ್ರಿಯರು, ಕೇಕ್ ಪ್ರಿಯರು, ಕಾಸ್ಮೆಟಿಕ್ ಪ್ರಿಯರು ಶಾಕ್ ಕೊಟ್ಟಿದ್ದ ಇಲಾಖೆ ಈಗ ಪನ್ನೀರ್ ಪ್ರಿಯರಿಗೆ ಶಾಕ್ ನೀಡಿದೆ. ಹಾಗಿದ್ರೆ ಏನಿದು ಪನ್ನೀರ್ ಶಾಕ್? ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಇತ್ತೀಚೆಗೆ ಆಹಾರ ಇಲಾಖೆ ಫೀಲ್ಡ್ಗೆ ಇಳಿದು ಆಹಾರ ಗುಣಮಟ್ಟ ಪರೀಕ್ಷೆಗೆ ಮುಂದಾಗಿದೆ. ಒಂದಾದ ನಂತರ ಒಂದರಂತೆ ಆಹಾರಗಳ ಕಲಬೆರಕೆ, ಅನ್ಸೇಫ್ ಬಗ್ಗೆ ರಿಪೋರ್ಟ್ ಹೊರಬೀಳ್ತಿದೆ. ಇದೇ ಹೊತ್ತಿನಲ್ಲಿ ಆಹಾರ ಇಲಾಖೆ ಕಣ್ಣು ಹಾಯಿಸಿದ್ದು ಪನ್ನೀರ್ ಮೇಲೆ. ಇದೀಗ ಪನ್ನೀರ್ ರಿಪೋರ್ಟ್ ಹೇಳುತ್ತಿದೆ ಪನ್ನೀರ್ ಸಹ ಅನ್ಸೇಫ್ ಅಂತ. ಆಹಾರ ಇಲಾಖೆ ಕಳೆದ ಹಲವು ದಿನಗಳ ಹಿಂದೆ 231 ಪನ್ನೀರ್ ಸ್ಯಾಂಪಲ್ ಟೆಸ್ಟ್ ಮಾಡಿತ್ತು. ಸ್ಯಾಂಪಲ್ಗಳ ವರದಿ ಇವತ್ತು ಹೊರಬಿದ್ದಿದೆ. 231 ಪನ್ನೀರ್ ಸ್ಯಾಂಪಲ್ ಪೈಕಿ 17 ಸ್ಯಾಂಪಲ್ ಲ್ಯಾಬ್ ರಿಪೋರ್ಟ್ ಬಂದಿದೆ. ಅದರಲ್ಲಿ 2 ಅನ್ಸೇಫ್ ಎಂಬುದು ಗೊತ್ತಾಗಿದೆ. ಇನ್ನು ಇದರಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಮತ್ತು ಪ್ರೋಟೀನ್ ಪ್ರಮಾಣ ಕಡಿಮೆ ಹಾಕಿ ಪನ್ನೀರ್ ತಯಾರಾಗ್ತಿದೆ. ಸಾಫ್ಟ್ ಬರೋದಕ್ಕೆ ಕೆಮಿಕಲ್ ಬಳಕೆ ಮಾಡಲಾಗ್ತಿದೆ. ಇದು ಕ್ಯಾನ್ಸರ್ಗೆ ಕಾರಣವಾಗಲಿದೆ. ಪನ್ನೀರ್ನಲ್ಲಿ ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ ಪ್ರಮಾಣ ಕಡಿಮೆ ಆದರೆ ಆರೋಗ್ಯದ ಮೇಲೆ ಸಮಸ್ಯೆ ಬೀರಲಿದೆ. ಆರೋಗ್ಯದ ಮೇಲೆ ಹೃದಯ ಸಂಬಂಧಿ ಕಾಯಿಲೆ, ದೇಹದಲ್ಲಿನ ಕೊಬ್ಬಿನ ಪ್ರಮಾಣ ಹೆಚ್ಚುತ್ತೆ. ಜೊತೆಗೆ ಕಿಡ್ನಿ ಸಮಸ್ಯೆ ಕೂಡ ಕಂಡುಬರುವಂತಹ ಸಾಧ್ಯತೆ ಹೆಚ್ಚಿದೆ ಅಂತ ವೈದ್ಯರು ತಿಳಿಸಿದ್ದಾರೆ. ಪನ್ನೀರು ದೇಹಕ್ಕೆ ಅಗತ್ಯವಾಗಿ ಬೇಕಾಗಿರುವಂತಹ ಆಹಾರ. ಪನ್ನೀರಲ್ಲಿ ಪ್ರೋಟೀನ್ ಅಂಶ ಇರುತ್ತೆ. ಈ ಪ್ರೋಟೀನ್ ನಮ್ಮ ದೇಹ ಡೆವಲಪ್ಮೆಂಟಲ್ಗೆ ಖಂಡಿತವಾಗೂ ಬೇಕು. ಅಷ್ಟೇ ಅಲ್ಲ, ಮಾಂಸ ಎಲ್ಲ ಬೆಳೆಯೋದಕ್ಕೆ ಮತ್ತೆ ಗ್ರೋತ್ ಅಂಡ್ ಡೆವಲಪ್ಮೆಂಟ್ಗೆ ತುಂಬ ಅಗತ್ಯವಾಗಿ ಬೇಕಾಗಿರೋದು ಪನ್ನೀರ್. ಯೂಶಲಿ ಪನ್ನೀರಲ್ಲಿ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ವೆಜಿಟೇರಿಯನ್ಗಳು ಯಾರಿರ್ತಾರೆ ಅವರೆಲ್ಲ ಮೇಜರ್ ಆಗಿ ಪ್ರೋಟೀನ್ಗೆ ಪನ್ನೀರ್ನ ಆಯ್ಕೆ ಮಾಡ್ತಾರೆ. ಬಟ್ ನ್ಯಾಚುರಲ್ ಆಗಿ ಒಳ್ಳೆ ರೀತಿನಲ್ಲಿ ತಯಾರಾಗಿರೋ ಪನ್ನೀರು ದೇಹಕ್ಕೆ ಒಳ್ಳೆಯದು. ಬಟ್ ಆದರೆ ಇತ್ತೀಚೆಗೆ ಆ ಪನ್ನೀರ್ ಪ್ರೊಡಕ್ಟಿವಿಟಿನ ಮೀಟಪ್ ಮಾಡಲಿಕ್ಕೆ ಅದಕ್ಕೆ ಅಡಲ್ಟ್ರೇಷನ್ಸ್ ಆಗ್ತಾ ಇದೆ. ಸೊ ಏನು ಮಾಡ್ತಾ ಇದ್ದಾರೆ ಅಂದರೆ ಅದರದ್ದು ತೂಕ ಹೆಚ್ಚಿಸೋಕ್ಕೆ ಮತ್ತು ಅದರದ್ದು ಗಾತ್ರ ಆಕಾರಗೆ ತರೋದಕ್ಕೆ ಸ್ಟಾರ್ಚ್ ಉಪಯೋಗಿಸ್ತಾ ಇದ್ದಾರೆ. ಸೊ ಆ ಸ್ಟಾರ್ಚು ಹೆಚ್ಚು ದೇಹಕ್ಕೆ ಸೇರ್ಪಡೆ ಆದರೆ ಖಂಡಿತವಾಗೂ ಸ್ಟಾರ್ಚಿಂದ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತೆ ಪ್ರಮಾಣ. ಆ ಕಾರ್ಬೋಹೈಡ್ರೇಟ್ ನಮ್ಮ ದೇಹದ ಮೇಲೆ ಏರ್ತಾ ಹೋಗಿ ಖಂಡಿತ ಬೊಜ್ಜು ಜಾಸ್ತಿ ಆಗ್ತಾ ಹೋಗುತ್ತೆ. ದೇಹದ ತೂಕದ ಮೇಲೆ ಪರಿಣಾಮ ಬೀರುತ್ತೆ. ದೇಹ ತೂಕ ಒಬೆಸಿಟಿ ಹೆಚ್ಚಾಗ್ತಾ ಇದ್ದಂಗೆ ಹಾರ್ಟ್ ರಿಲೇಟೆಡ್ ಇಶ್ಯೂ ಆಗಿರ್ಬೋದು, ಡಯಾಬಿಟಿಸ್ ಆಗಿರ್ಬೋದು, ಹೈಪರ್ ಟೆನ್ಷನ್ ಆಗಿರ್ಬೋದು, ಈ ಥರ ರೋಗ ಲಕ್ಷಣಗಳೆಲ್ಲ ಕಾಣಿಸ್ಕೊತಾ ಇದ್ದಾವೆ. ಅಷ್ಟೇ ಅಲ್ಲ, ಸ್ಟಾರ್ಚ್ ಅಷ್ಟೇ ಬಳಕೆ ಆಗದಿರ ಅನಿಮಲ್ ಫ್ಯಾಟ್ ಮತ್ತು ವೆಜಿಟೇಬಲ್ ಫ್ಯಾಟ್ಗಳ್ನು ಕೂಡ ಆ ಸಾಫ್ಟ್ ಟೆಕ್ಸ್ಚರ್, ಸ್ಲೈಮಿ ಟೆಕ್ಸ್ಚರ್ ಬರಲಿಕ್ಕೆ ಇದ್ರ ಸ್ಟಾರ್ಚ್ ಜೊತೆಗೆ ಇದು ಕೂಡ ಆ್ಯಡ್ ಆನ್ ಆಗ್ತಾ ಇದೆ. ಸೊ ಅನಿಮಲ್ ಫ್ಯಾಟ್ ಮತ್ತು ವೆಜಿಟೇಬಲ್ ಫ್ಯಾಟ್ ಯಾವುದೇ ಬೇರೆ ರೀತಿ ಫ್ಯಾಟ್ ದೇಹಕ್ಕೆ ಹೆಚ್ಚು ಹೋಗ್ತಾ ಇದೆ. ಮತ್ತು ಅದು ತೀರಾ ಪ್ರಮಾಣದಲ್ಲಿ ಏರಿಕೆ ಆದಾಗ ತುಂಬ ಅಡ್ಡ ಪರಿಣಾಮಗಳನ್ನ ಖಂಡಿತ ಅನುಭವಿಸ್ಬೇಕಾಗತ್ತೆ. ಸೊ ಈ ಥರ ಬಳಕೆ ಆಗ್ತಾ ಇರುವಂಥ ಪನ್ನೀರು ದೇಹಕ್ಕೆ ಸೂಕ್ತ ಅಲ್ಲ. ಬಟ್ ಪನ್ನೀರ್ ನ್ಯಾಚುರಲ್ ಆಗಿ ಏನು ತಿಂತೀವಿ ದಟ್ ಈಸ್ ರಿಯಲಿ ಗುಡ್ ಫಾರ್ ಹೆಲ್ತ್. ಒಂದಾದರ ಮೇಲೊಂದಂತೆ ಆಹಾರ ಪ್ರಿಯರಿಗೆ ಶಾಕ್ ನೀಡುತ್ತಿರುವಂತಹ ಆರೋಗ್ಯ ಇಲಾಖೆ ಯಾವ ರೀತಿ ಇವುಗಳ ಮೇಲೆ ಕ್ರಮ ಕೈಗೊಳ್ಳುತ್ತೋ ಎಂದು ಕಾದು ನೋಡಬೇಕಿದೆ.